Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಮಾತನಾಡ್ತಿದ್ದಾರೆ, ನೋಡೋಣ ಬನ್ನಿ. ಕೆಲವು ಸಂಸದರು ಬಿಜೆಪಿ ಸಂಸದರು ನಾನು ಮೀಟಿಂಗ್ ಪ್ರಾರಂಭ ಆದಮೇಲೆ ಕೊಟ್ಟದ್ದು, ನಾನು ಓದಕ್ಕಾಗಿರಲಿಲ್ಲ. ಮತ್ತೆ ಬಿಜೆಪಿ ನಿಲುವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಅನೇಕ ಸುಳ್ಳುಗಳಿದ್ದಾವೆ. ಈಗ ಉದಾಹರಣೆಗೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಾದಾಯಿ ಯೋಜನೆ ಅದು ಒಂದು ಕುಡಿಯುವ ನೀರಿನ ಯೋಜನೆ. ಹುಬ್ಬಳ್ಳಿ, ಧಾರವಾಡ, ಗದಗ್, ಬಾಗಲಕೋಟೆ, ಬೆಳಗಾಂ ಈ ಭಾಗಗಳಲ್ಲಿ ಕುಡಿಯುವ ನೀರಿನ ಯೋಜನೆ. ಅದು 2018ರಲ್ಲಿ ಇತ್ಯರ್ಥ ಆಗಿದೆ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿದ್ದಾರೆ ಅವರ ಮೆಮೊರಾಂಡಮ್ನಲ್ಲಿ. ಗೆಜೆಟ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಅದರಲ್ಲಿ. ನಾವು DPR ಕಳಿಸಿದ್ದೀವಿ, ಟೆಂಡರ್ ಕೂಡ ಆಹ್ವಾನ ಮಾಡಿದ್ದೀವಿ. ಆಸ್ ಪರ್ ದಿ ಡಿಸಿಷನ್ ಆಫ್ ದಿ ಟ್ರಿಬ್ಯುನಲ್ ಅಂಡ್ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀವಿ. ಅಲ್ಲಿ ಅದಕ್ಕೆ ಅಡ್ಡಿ ಇರ್ತಕ್ಕಂಥದ್ದು ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಿದೆ. ಅದು ಬಿಟ್ಟರೆ ಬೇರೆ ಏನೂ ಆಗಬೇಕಾಗಿಲ್ಲ. ಸೊ ಅದು ಕೇಂದ್ರ ಸರ್ಕಾರದ ಮುಂದೆ ಇದೆ. ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗೋದು ಕೇಂದ್ರ ಸರ್ಕಾರದಿಂದ. ಸೊ ಅದಕ್ಕೆ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತಕ್ಕಂಥ ನೆಪ ಹುಡ್ತಕ್ಕಂಥದ್ದು ಸರಿಯಾದಲ್ಲ ಅಂತ ಹೇಳಿದ್ದೀವಿ. ಕೂಡಲೇ ಅದನ್ನು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಕೊಡಿಸ್ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದೀವಿ. ಹಾಗೆಯೇ ಅಪ್ಪರ್ ಭದ್ರಾ ಯೋಜನೆ ಪ್ರೈಮ್ ಮಿನಿಸ್ಟರ್ ಅಲ್ಲ, ಇವರು ಫೈನಾನ್ಸ್ ಮಿನಿಸ್ಟ್ರು 2023-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ 23-24 ಆರ್ಥಿಕ ವರ್ಷದಲ್ಲಿ. ಆದರೆ 23-24ನೇ ಆರ್ಥಿಕ ವರ್ಷ ಮುಗಿದೋಯ್ತು. ಇವತ್ತಿನವರೆಗೂ ₹1 ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಿಮ್ಮ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಇನ್ಅಡೆಕ್ವೇಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಉಪಯೋಗಿಸಿದ್ದಾರೆ ಪದ. ಇನ್ಅಡೆಕ್ವೇಟ್ ಪ್ರಾಬ್ಲಮ್. ಆ ಥರದ್ದೇನು ನಮಗೆ ತಿಳಿಸೂ ಇಲ್ಲ, ಆ ಥರದ್ದು ಇಲ್ಲವೂ ಇಲ್ಲ. ನಾವು ಪತ್ರ ಬರೆದಿದ್ದೀನಿ, ಫೈಲ್ ಎಲ್ಲ ಮೂವ್ ಮಾಡಿದ್ದೀವಿ. ಆದರೆ ಲಕ್ಕಿಲಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಒಪ್ಕೊಂಡಿದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಏನು ಬಜೆಟ್ನಲ್ಲಿ ಹೇಳಿದ್ರು, ಅದನ್ನು ಒಪ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇರುವಾಗ ಅವರು ಅವ್ರ ಬಜೆಟ್ನಲ್ಲಿ ಹೇಳಿದ್ರು 5,300 ಕೋಟಿ ಕೊಡ್ತೀವಿ.
ಮತ್ತು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಮೊದಲಿನಿಂದ ಒತ್ತಡ ಇದೆ. ಬಸವರಾಜ ಬೊಮ್ಮಾಯಿ ಕೂಡ ಅದನ್ನು ರೀಟ್ರೇಟ್ ಮಾಡಿದ್ದಾರೆ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ. ಸೊ ಲಕಿಲಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಒಪ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. 5,300 ಕೋಟಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.